ನಾವು ಪ್ರೀತಿಸುವ ವ್ಯಕ್ತಿಗಳು ಅಥವಾ ವಸ್ತುಗಳು ನಿಜವಾಗಿಯೂ ನಮಗೆ ಇಷ್ಟಾನಾ ಅಥವಾ ಅವರ ಕಣ್ಣಿನಲ್ಲಿ ನಮ್ಮ ಬಿಂಬ ಕಾಣಿಸುತ್ತದೆ ಅನ್ನೋ ಕಾರಣಕ್ಕೆ ನಾವು ಅವರನ್ನು ಪ್ರೀತಿಸುತ್ತೇವಾ? ಈ ಜಗತ್ತಿನ ಪ್ರತಿಯೊಂದು ಪ್ರೀತಿಯ ಹಿಂದೆ ಒಂದು ಅರಿಯದ ಸ್ವಾರ್ಥ ಅಡಗಿದೆಯೇ? ಈ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಆ ರಸವಿದ್ಯೆಗಾರ ಅಂದರೆ ಆಲ್ಕಮಿಸ್ಟ್ ಆ ಪಂಗಡದ ಯಾರೋ ಒಬ್ಬರು ತಂದಿದ್ದ ಪುಸ್ತಕವೊಂದನ್ನು ಕೈಗೆತ್ತಿಕೊಂಡ. ಅದರ ಪುಟಗಳನ್ನು ತಿರುವಿ ಹಾಕುತ್ತಿದ್ದಾಗ ಅವನಿಗೆ ನಾರ್ಸಿಸಸ್ ಎಂಬ ಯುವಕನ ಕಥೆ ಕಣ್ಣಿಗೆ ಬಿತ್ತು. ನಾರ್ಸಿಸಸ್ನ ಆ ಹಳೆಯ ಪುರಾಣ ಕಥೆ ರಸವಿದ್ಯೆಗಾರನಿಗೆ ಮೊದಲೇ ಗೊತ್ತಿತ್ತು. ಈ ನಾರ್ಸಿಸಸ್ ಎನ್ನುವ ಸುಂದರ ಯುವಕ ಪ್ರತಿದಿನ ಕೆರೆಯ ದಡದಲ್ಲಿ ಮಂಡಿಯೂರಿ ಕುಳಿತು ನೀರಿನಲ್ಲಿ ತನ್ನದೇ ರೂಪವನ್ನು ನೋಡಿ ಸಂಭ್ರಮಿಸುತ್ತಿದ್ದ. ತನ್ನ ಅಂದಕ್ಕೆ ತಾನೇ ಮರುಳಾಗಿದ್ದ ಅವನು ಒಂದು ದಿನ ಅದೇ ಕೆರೆಯ ಆಳವನ್ನು ನೋಡುತ್ತಾ ನೀರಿನಲ್ಲಿ ಬಿದ್ದು ಮುಳುಗಿಹೋದ. ಅವನು ಮರಣ ಹೊಂದಿದ ಅದೇ ಜಾಗದಲ್ಲಿ ಒಂದು ಸುಂದರವಾದ ಹೂವು ಅರಳಿತು. ಅದನ್ನೇ ಎಲ್ಲರೂ ನಾರ್ಸಿಸಸ್ ಹೂವು ಎಂದು ಕರೆದರು. ಆದರೆ ಆ ಪುಸ್ತಕದಲ್ಲಿದ್ದ ಕಥೆಯ ಅಂತ್ಯ ಸ್ವಲ್ಪ ವಿಭಿನ್ನವಾಗಿತ್ತು. ಅದರಲ್ಲಿ ಬರೆದಿರುವಂತೆ ನಾರ್ಸಿಸಸ್ ಸತ್ತ ಮೇಲೆ ಕಾಡಿನ ದೇವತೆಗಳೆಲ್ಲ ಅಲ್ಲಿಗೆ ಬಂದರು. ಅಲ್ಲಿಯವರೆಗೂ ಸಿಹಿನೀರಿನಿಂದ ತುಂಬಿದ್ದ ಆ ಕೆರೆ ಈಗ ಉಪ್ಪಿನ ಅಂಶವಿರುವ ಕಣ್ಣೀರಿನ ಕೆರೆಯಾಡಿ ಬದಲಾಗಿರುವುದನ್ನು ಕಂಡು ಅವರು ಆಶ್ಚರ್ಯಪಟ್ಟರು. ನೀನು ಯಾಕೆ ಹೀಗೆ ಅಳುತ್ತಿದ್ದೀಯಾ ಎಂದು ದೇವತೆಗಳು ಕೆರೆಯನ್ನು ಕೇಳಿದರು. ಅದಕ್ಕೆ ಆ ಕೆರೆ, ನಾನು ನಾರ್ಸಿಸಸ್ನ ನೆನಪಿಗಾಗಿ ಅಳುತ್ತಿದ್ದೇನೆ ಎಂದು ಮರುಳಿಸಿತು. ದೇವತೆಗಳಂದರು, ಅಹುದು, ನೀನು ಅವನಿಗಾಗಿ ಕಣ್ಣೀರು ಹಾಕುವುದರಲ್ಲಿ ಆಶ್ಚರ್ಯವೇ ಇಲ್ಲ. ನಾವೆಲ್ಲ ಕಾಡಿನಲ್ಲಿ ಅವನ ಹಿಂದೆ ಬಿದ್ದರೂ ನಿನಗೆ ಮಾತ್ರ ಪ್ರತಿದಿನ ಅವನ ಅಂದವನ್ನು ಅಷ್ಟು ಹತ್ತಿರದಿಂದ ನೋಡುವ ಭಾಗ್ಯ ಸಿಕ್ಕಿತ್ತು. ಆದರೆ ಆಗ ಆ ಕೆರೆ ಒಂದು ಪ್ರಶ್ನೆ ಕೇಳಿತು. ಅಷ್ಟಕ್ಕೂ ನಾರ್ಸಿಸಸ್ ಅಷ್ಟು ಸುಂದರವಾಗಿದ್ದನೇ? ಇದನ್ನು ಕೇಳಿ ದೇವತೆಗಳಿಗೆ ದಿಗ್ಭ್ರಮೆ ಆಯಿತು. ಅವನ ಅಂದದ ಬಗ್ಗೆ ನಿನಗಿಂತ ಚೆನ್ನಾಗಿ ಯಾರಿಗೆ ತಾನೇ ಗೊತ್ತಿರಲು ಸಾಧ್ಯ? ಪ್ರತಿದಿನ ನಿನ್ನ ದಡದಲ್ಲೇ ಕುಳಿತು ಅವನು ತನ್ನ ರೂಪವನ್ನು ನೋಡಿಕೊಳ್ಳುತ್ತಿದ್ದನಲ್ಲವೇ ಎಂದು ಉದ್ಗರಿಸಿದರು. ಆ ಕೆರೆ ಸ್ವಲ್ಪ ಹೊತ್ತು ಮೌನವಾಯಿತು. ಆಮೇಲೆ ನಿಧಾನವಾಗಿ ಹೀಗೆ ಹೇಳಿತು. ನಾನು ನಾರ್ಸಿಸಸ್ಗಾಗಿ ಅಳುತ್ತಿರುವುದು ನಿಜ, ಆದರೆ ಅವನು ಸುಂದರವಾಗಿದ್ದ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಅವನು ಪ್ರತಿ ಬಾರಿ ನನ್ನ ದಡದಲ್ಲಿ ಮಂಡಿಯೂರಿ ಕುಳಿತಾಗ ಅವನ ಕಣ್ಣುಗಳ ಆಳದಲ್ಲಿ ನನ್ನದೇ ಅಂದದ ಪ್ರತಿಬಿಂಬ ನನಗೆ ಕಾಣಿಸುತ್ತಿತ್ತು. ನಾನು ಅಳುತ್ತಿರುವುದು ಆ ಬಿಂಬಕ್ಕಾಗಿ. ಇದನ್ನೋದಿದ ರಸವಿದ್ಯೆಗಾರ ಮಂದಹಾಸ ಬೀರುತ್ತಾ, ಎಂತಹ ಅದ್ಭುತವಾದ ಕಥೆ ಇದಲ್ಲವೇ ಎಂದು ತನ್ನಷ್ಟಕ್ಕೆ ತಾನೇ ಅಂದುಕೊಂಡ. ಮುಂದಿನ ಪುಟದಲ್ಲಿ ಏನಾಗಬಹುದು? ಆ ರಸವಿದ್ಯೆಗಾರನ ಪ್ರಯಾಣ ಎಲ್ಲಿಗೆ ಸಾಗುತ್ತದೆ? ತಿಳಿಯಲು ಮುಂದಿನ ಭಾಗದಲ್ಲಿ ತಿಳಿಯೋಣ. ಸ್ಯಾಂಟಿಯಾಗೋ ಎಂಬ ಹುಡುಗನ ಕನಸು ಮತ್ತು ಅವನ ಕುರಿಗಳೊಂದಿಗಿನ ಆಪ್ತ ಸಂಬಂಧದ ಮೇಲೆ ಈ ಭಾಗ ಬೆಳಕು ಚೆಲ್ಲುತ್ತದೆ. ನಮ್ಮ ಕನಸುಗಳಿಗೂ ನಾವು ಪ್ರೀತಿಸುವ ಜೀವಿಗಳಿಗೂ ಯಾವುದೋ ಒಂದು ಅಗೋಚರ ಸಂಬಂಧ ಇರುತ್ತದೆಯೇ? ಒಬ್ಬ ಹುಡುಗ, ಅವನ ಕುರಿಗಳು ಮತ್ತು ಅರ್ಧಕ್ಕೆ ನಿಂತ ಒಂದು ನಿಗೂಢ ಕನಸು. ಆ ಕುರಿಗಾಹಿ ಹುಡುಗನ ಜೀವನದಲ್ಲಿ ಮುಂದೆ ಎಂತಹ ತಿರುವು ಕಾಯುತ್ತಿದೆ ಗೊತ್ತಾ? ಆ ಹುಡುಗನ ಹೆಸರು ಸ್ಯಾಂಟಿಯಾಗೋ. ಸೂರ್ಯ ಮುಳುಗಿ ಕತ್ತಲು ಆವರಿಸಿದ್ದ ಹೊತ್ತಿಗೆ ಅವನು ತನ್ನ ಕುರಿಹಿಂಡನೊಂದಿಗೆ ಒಂದು ಹಳೆಯದಾದ ಪಾಳು ಬಿದ್ದ ಚರ್ಚ್ ಹತ್ತಿರ ಬಂದು ತಲುಪಿದ. ಆ ಚರ್ಚ್ನ ಮೇಲ್ಛಾವಣಿ ಎಷ್ಟೋ ವರ್ಷಗಳ ಹಿಂದೆಯೇ ಕುಸಿದು ಬಿದ್ದಿತ್ತು. ಹಿಂದೆ ಎಲ್ಲಿ ಪೂಜಾ ಸಾಮಗ್ರಿಗಳನ್ನು ಇಟ್ಟುಕೊಳ್ಳುತ್ತಿದ್ದರೋ ಆ ಜಾಗದಲ್ಲಿ ಈಗ ಒಂದು ಬೃಹತ್ ಆಲಮರ ಬೆಳೆದು ನಿಂತಿತ್ತು. ಅವನು ಅಂದು ರಾತ್ರಿ ಅಲ್ಲೇ ಉಳಿಯಲು ನಿರ್ಧರಿಸಿದ. ತನ್ನೆಲ್ಲ ಕುರಿಗಳು ಆ ಶಿಥಿಲಗೊಂಡ ದ್ವಾರದ ಮೂಲಕ ಒಳಗೆ ಹೋಗುವಂತೆ ನೋಡಿಕೊಂಡ. ನಂತರ ರಾತ್ರಿಯ ಹೊತ್ತು ಕುರಿಗಳು ಹೊರಗೆ ಅಲೆದಾಡಬಾರದು ಎಂಬ ಕಾರಣಕ್ಕೆ ಬಾಗಿಲಿಗೆ ಅಡ್ಡಲಾಗಿ ಕೆಲವು ಮರದ ಹಲಗೆಗಳನ್ನು ಇಟ್ಟು ಭದ್ರಪಡಿಸಿದ. ಆ ಭಾಗದಲ್ಲಿ ತೋಳ್ವಗಳ ಭಯವೇನೂ ಇರಲಿಲ್ಲ. ಆದರೆ ಒಂದೊಮ್ಮೆ ರಾತ್ರಿ ಒಂದು ಕುರಿ ಗುಂಪು ತಪ್ಪಿಸಿಕೊಂಡು ಹೋಗಿತ್ತು. ಅದನ್ನು ಹುಡುಕಲು ಅವನು ಮರುದಿನ ಪೂರ್ತಿ ಅಲೆದಾಡಬೇಕಾಯಿತು. ತನ್ನ ಹರಿದ ಕೋಟಿನಿಂದ ನೆಲವನ್ನೊಮ್ಮೆ ಗುಡಿಸಿ ಅಲ್ಲಿಯೇ ಮಲಗಿದ. ತಾನೀಗಷ್ಟೇ ಓದಿ ಮುಗಿಸಿದ ಪುಸ್ತಕವನ್ನೇ ತಲೆದಿಂಬಾಗಿ ಬಳಸಿಕೊಂಡ. ಇನ್ನು ಮುಂದೆ ನಾನು ದಪ್ಪವಾದ ಪುಸ್ತಕಗಳನ್ನೇ ಓದಬೇಕು. ಅವು ಓದಲು ಹೆಚ್ಚು ದಿನ ಬರುತ್ತವೆ ಮತ್ತು ಮಲಗಲು ಮೆತ್ತನೆ ತಲೆದಿಂಬಿನಂತೆ ನೆರವಾಗುತ್ತವೆ ಎಂದು ತನ್ನಷ್ಟಕ್ಕೆ ತಾನೇ ಅಂದುಕೊಂಡ. ಅವನು ಎಚ್ಚರವಾದಾಗ ಇನ್ನೂ ಕತ್ತಲಿತ್ತು. ಕುಸಿದು ಬಿದ್ದಿದ್ದ ಮೇಲ್ಛಾವಣಿಯ ನಡುವಿನಿಂದ ಮೇಲಕ್ಕೆ ನೋಡಿದಾಗ ಮಿನುಗುವ ನಕ್ಷತ್ರಗಳು ಅವನಿಗೆ ಕಂಡವು. ಇನ್ನೂ ಸ್ವಲ್ಪ ಹೊತ್ತು ಮಲಗಬೇಕಿತ್ತು ಎಂದು ಅವನು ಯೋಚಿಸಿದ. ಕಳೆದ ವಾರ ಬಿದ್ದ ಅದೇ ಕನಸು ಇವತ್ತು ಅವನಿಗೆ ಬಿದ್ದಿತ್ತು. ಆದರೆ ದುರದೃಷ್ಟವಶಾತ್ ಆ ಕನಸು ಪೂರ್ತಿಯಾಗುವ ಮೊದಲೇ ಅವನು ಮತ್ತೆ ಎಚ್ಚರವಾಗಿದ್ದ. ಅವನು ಎದ್ದು ತನ್ನ ಕೈಯಲ್ಲಿದ್ದ ಕುರಿಗಾಹಿ ಕೋಲನ್ನು ಹಿಡಿದು ಇನ್ನೂ ನಿದ್ರಿಸುತ್ತಿದ್ದ ಕುರಿಗಳನ್ನು ಎಬ್ಬಿಸಲು ಶುರುಮಾಡಿದ. ಅವನು ಗಮನಿಸಿದ ಒಂದು ವಿಶೇಷವೆಂದರೆ ಅವನು ಎಚ್ಚರವಾದ ತಕ್ಷಣ ಅವನ ಬಹುತೇಕ ಕುರಿಗಳು ಎಚ್ಚರವಾಗುತ್ತಿದ್ದವು. ಬಹುಶಃ ಕಳೆದ 2 ವರ್ಷಗಳಿಂದ ಹಗಲು ರಾತ್ರಿ ಅವುಗಳೊಂದಿಗೆಯೇ ಇದ್ದು ಕಾಡುಮೇಡು ಅಲೆಯುತ್ತಿರುವುದರಿಂದ ಅವನು ಮತ್ತು ಆ ಮೂಕ ಪ್ರಾಣಿಗಳ ನಡುವೆ ಯಾವುದೋ ಒಂದು ನಿಗೂಢ ಸಂಬಂಧ ಏರ್ಪಟ್ಟಿರಬಹುದು. ಇವುಗಳಿಗೆ ನನ್ನ ಅಭ್ಯಾಸಗಳೆಲ್ಲ ಎಷ್ಟು ಚೆನ್ನಾಗಿ ರೂಢಿಯಾಗಿವೆ ಅಂದ್ರೆ ನಾನು ಎದ್ದ ತಕ್ಷಣ ಅವು ಎದ್ದೇಳುತ್ತವೆ ಎಂದು ಮೆಲ್ಲಗೆ ಗೊಣಗಿಕೊಂಡ.
ಆದರೆ ಒಂದು ಕ್ಷಣ ಯೋಚಿಸಿದಾಗ ಅವನಿಗನಿಸಿದ್ದೇನೆಂದರೆ ಕುರಿಗಳು ಅವನಿಗೆ ಹೊಂದಿಕೊಂಡಿಲ್ಲ, ಬದಲಾಗಿ ಅವನೇ ಅವುಗಳ ಸಮಯಕ್ಕೆ ತಕ್ಕಂತೆ ಹೊಂದಿಕೊಂಡಿದ್ದಾನೆ. ಕೆಲವು ಕುರಿಗಳು ಎದ್ದೇಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಿದ್ದವು. ಆ ಹುಡುಗ ತನ್ನ ಕೋಲಿನಿಂದ ಮೆಲ್ಲಗೆ ತಟ್ಟಿ ಪ್ರತಿಯೊಂದು ಕುರಿಯನ್ನು ಅದರ ಹೆಸರಿಡಿದು ಕರೆದು ಎಬ್ಬಿಸಿದ. ತಾನು ಹೇಳುವ ಪ್ರತಿಯೊಂದು ಮಾತು ಆ ಕುರಿಗಳಿಗೆ ಅರ್ಥವಾಗುತ್ತದೆ ಎಂದು ಅವನು ನಂಬಿದ್ದ. ಅದಕ್ಕಾಗಿಯೇ ತಾನು ಓದಿದ ಪುಸ್ತಕದಲ್ಲಿ ತನಗೆ ಇಷ್ಟವಾದ ಭಾಗಗಳನ್ನು ಅವುಗಳಿಗೆ ಓದಿ ಹೇಳುತ್ತಿದ್ದ, ಅಥವಾ ಒಬ್ಬ ಕುರಿಗಾಹಿಯ ಒಂಟಿತನ ಮತ್ತು ಸಂತೋಷದ ಬಗ್ಗೆ ಅವುಗಳ ಜೊತೆ ಹರಟೆ ಹಾಕುತ್ತಿದ್ದ. ದಾರಿಯಲ್ಲಿ ಸಿಗುವ ಹಳ್ಳಿಗಳಲ್ಲಿ ತಾನು ನೋಡಿದ ವಿಷಯಗಳ ಬಗ್ಗೆಯೂ ಅವುಗಳ ಹತ್ತಿರ ಚರ್ಚಿಸುತ್ತಿದ್ದ. ಆದರೆ ಕಳೆದ ಕೆಲವು ದಿನಗಳಿಂದ ಅವನು ಆ ಕುರಿಗಳ ಹತ್ತಿರ ಕೇವಲ ಒಬ್ಬಳ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದ. ಅವಳು ಒಬ್ಬ ವರ್ತಕನ ಮಗಳು. ಇನ್ನು 4 ದಿನಗಳಲ್ಲಿ ಅವರು ತಲುಪಲಿರುವ ಹಳ್ಳಿಯಲ್ಲಿ ಆಕೆ ಇದ್ದಳು. ಅವನು ಕಳೆದ ವರ್ಷವಷ್ಟೇ ಆ ಹಳ್ಳಿಗೆ ಹೋಗಿದ್ದ. ಆ ವರ್ತಕ ಒಂದು ಬಟ್ಟೆ ಅಂಗಡಿಯ ಮಾಲೀಕನಾಗಿದ್ದ. ಯಾರೂ ನನ್ನನ್ನು ಮೋಸ ಮಾಡಬಾರದು ಎಂಬ ಕಾರಣಕ್ಕೆ ಅವನು ಯಾವಾಗಲೂ ಕುರಿಗಳ ತುಪ್ಪಳವನ್ನು ತನ್ನ ಕಣ್ಣೆದುರಿಗೆ ಕತ್ತರಿಸಬೇಕು ಎಂದು ಪಟ್ಟು ಹಿಡಿದ. ಸ್ನೇಹಿತನೊಬ್ಬ ಹೇಳಿದ ಮಾಹಿತಿ ಮೇರೆಗೆ ಈ ಹುಡುಗ ತನ್ನ ಕುರಿಗಳನ್ನು ಆ ಅಂಗಡಿಗೆ ಕರೆದುಕೊಂಡು ಹೋಗಿದ್ದ. ಆ ವರ್ತಕನ ಮಗಳನ್ನು ಕಂಡ ಸ್ಯಾಂಟಿಯಾಗೋಗೆ ಏನನಿಸಿತು? ಅವರ ಮೊದಲ ಭೇಟಿ ಹೇಗಿತ್ತು? ನಮ್ಮ ಜೀವನದಲ್ಲಿ ಅಪರಿಚಿತರು ಎದುರಾದಾಗ ಉಂಟಾಗುವ ಆ ಒಂದು ಕ್ಷಣದ ಮಿಡಿತವಿದೆಯಲ್ಲ, ಅದು ಇಡೀ ಜೀವನದ ಹಾದಿಯನ್ನೇ ಬದಲಾಯಿಸಿಬಿಡುತ್ತದೆ. ಒಬ್ಬ ಕುರಿಗಾಹಿಯ ಬದುಕಿನಲ್ಲಿ ಅಕ್ಷರಗಳಿಗೂ ಆ ಸುಂದರ ಕಣ್ಣುಗಳ ಹುಡುಗಿಗೂ ಏನು ಸಂಬಂಧ? ಆ ಒಂದು ದಿನ ಸ್ಯಾಂಟಿಯಾಗೋಗೆ ಏನನಿಸಿರಬಹುದು? ನಾನು ಸ್ವಲ್ಪ ಕುರಿ ಉಣ್ಣವನ್ನು ಮಾರಾಟ ಮಾಡಬೇಕು ಎಂದು ಆ ಹುಡುಗ ವರ್ತಕನಿಗೆ ಹೇಳಿದ. ಅಂದು ಅಂಗಡಿಯಲ್ಲಿ ವಿಪರೀತ ಕೆಲಸವಿದ್ದ ಕಾರಣ ಆ ವರ್ತಕನು ಕುರಿಗಾಹಿಗೆ ಮಧ್ಯಾಹ್ನದವರೆಗೂ ಕಾಯಲು ತಿಳಿಸಿದ. ಹಾಗಾಗಿ ಆ ಹುಡುಗ ಅಂಗಡಿಯ ಮೆಟ್ಟಿಲಿನ ಮೇಲೆ ಕುಳಿತು ತನ್ನ ಚೀಲದಿಂದ ಒಂದು ಪುಸ್ತಕವನ್ನು ಹೊರಗೆತ್ತಿಕೊಂಡ. ಕುರಿಗಾಹಿಗಳಿಗೂ ಓದಲು ಬರುತ್ತೆ ಅಂತ ನನಗೆ ತಿಳಿದಿರಲೇ ಇಲ್ಲ ಎಂದು ಹಿಂದಿನಿಂದ ಹೆಣ್ಣಿನ ಧ್ವನಿ ಒಂದು ಕೇಳಿಸಿತು. ಅವಳು ಅಪ್ಪಟ ಅಂಡಲೂಸಿಯಾದ ಹುಡುಗಿ. ಅಲೆಯಾಗಿ ಹರಿಯುವ ಕಪ್ಪು ಕೂದಲು ಮತ್ತು ಪುರಾತನ ಮೂರಿಷ್ ಆಕ್ರಮಣಕಾರರನ್ನು ನೆನಪಿಸುವಂತಹ ತೀಕ್ಷ್ಣ ಕಣ್ಣುಗಳು ಅವಳಿಗಿದ್ದವು. ನಾನು ಪುಸ್ತಕಗಳಿಗಿಂತ ಹೆಚ್ಚಾಗಿ ನನ್ನ ಕುರಿಗಳಿಂದಲೇ ಹೆಚ್ಚು ಕಲಿಯುತ್ತೇನೆ ಎಂದು ಅವನು ಉತ್ತರಿಸಿದ. ಸುಮಾರು 2 ಗಂಟೆಗಳ ಕಾಲ ಅವರು ಹರಟೆ ಹಾಕಿದರು. ಅವಳು ತಾನು ವರ್ತಕನ ಮಗಳೆಂದು ಪರಿಚಯಿಸಿಕೊಂಡಳು ಮತ್ತು ಪ್ರತಿದಿನವೂ ಒಂದೇ ರೀತಿ ಕಳೆದು ಹೋಗುವ ಆ ಹಳ್ಳಿಯ ಜೀವನದ ಬಗ್ಗೆ ತಿಳಿಸಿದಳು. ಪ್ರತಿಯಾಗಿ ಆ ಕುರಿಗಾಹಿ ತಾನು ಕಂಡ ಅಂಡಲೂಸಿಯಾದ ಸುಂದರ ಹಸಿರು ಬಯಲುಗಳು ಮತ್ತು ತಾನು ಭೇಟಿ ನೀಡಿದ ಬೇರೆ ಬೇರೆ ಪಟ್ಟಣಗಳ ಹೊಸ ಸುದ್ದಿಗಳ ಬಗ್ಗೆ ತಿಳಿಸಿದನು. ಪ್ರತಿ ಸಲ ಕುರಿಗಳ ಜೊತೆ ಮಾತನಾಡುವುದಕ್ಕಿಂತ ಈ ಹುಡುಗಿಯ ಜೊತೆಗಿನ ಮಾತುಕತೆ ಅವನಿಗೆ ತುಂಬಾ ಹಿತವಾಗಿತ್ತು. ನೀನು ಓದೋದನ್ನ ಎಲ್ಲಿ ಕಲಿತೆ ಎಂದು ಆಕೆ ಕುತೂಹಲದಿಂದ ಕೇಳಿದಳು. ಎಲ್ಲರೂ ಕಲಿಯುವ ಹಾಗೆಯೇ ಶಾಲೆಯಲ್ಲಿ ಕಲಿತೆ ಎಂದು ಸ್ಯಾಂಟಿಯಾಗೋ ಉತ್ತರಿಸಿದ. ಹಾಗಾದರೆ ನಿನಗೆ ಓದಲು ಬಂದರೂ ಸಹ ನೀನು ಕೇವಲ ಒಬ್ಬ ಕುರಿಗಾಹಿಯಾಗಿ ಯಾಕಿದ್ದೆ? ಆ ಹುಡುಗ ಏನೋ ಒಂದು ಉತ್ತರವನ್ನು ಗೊಣಗಿ ಆ ಪ್ರಶ್ನೆಯಿಂದ ಜಾರಿಹೋದ. ತಾನು ಯಾಕೆ ಈ ವೃತ್ತಿ ಆಯ್ದುಕೊಂಡೆ ಎಂಬುದು ಅವಳಿಗೆ ಅರ್ಥವಾಗುವುದಿಲ್ಲ ಎಂಬುದು ಅವನಿಗೆ ಖಚಿತವಾಗಿತ್ತು. ಅವನು ತನ್ನ ಪ್ರಯಾಣದ ಕಥೆಗಳನ್ನು ಹೇಳುತ್ತಾ ಹೋದಂತೆ ಆಕೆಯ ಆಕರ್ಷಕ ಕಣ್ಣುಗಳು ಭಯ ಮತ್ತು ಆಶ್ಚರ್ಯದಿಂದ ಅರಳುತ್ತಿದ್ದವು. ಸಮಯ ಕಳೆದಂತೆ ಈ ದಿನ ಎಂದೂ ಮುಗಿಯಬಾರದು. ಆ ವರ್ತಕ ಇನ್ನೂ 3 ದಿನಗಳ ಕಾಲ ಬ್ಯುಸಿಯಾಗಿರಲಿ, ನಾನು ಇವಳ ಜೊತೆಯೇ ಇಲ್ಲೇ ಇರಬೇಕು ಎಂದು ಅವನು ಆಸೆಪಟ್ಟ. ತನ್ನ ಬದುಕಿನಲ್ಲಿ ಹಿಂದೆ ಎಂದೂ ಅನುಭವಿಸದ ಒಂದು ಹೊಸ ಭಾವನೆ ಅವನಲ್ಲಿ ಮೂಡಿತು. ಅದು ಒಂದೇ ಕಡೆ ಕಾಯಮ್ಮಾಗಿ ನೆಲೆ ನಿಲ್ಲಬೇಕೆಂಬ ಹಂಬಲ. ಆ ಕಪ್ಪು ಕೂದಲಿನ ಹುಡುಗಿಯ ಜೊತೆಗಿದ್ದರೆ ತನ್ನ ದಿನಗಳು ಎಂದಿಗೂ ಬೇಸರ ತರಿಸುವುದಿಲ್ಲ ಎಂದು ಅವನಿಗನಿಸಿತೊಡಗಿತು. ಆದರೆ ಕೊನೆಗೂ ವರ್ತಕ ಬಂದೇ ಬಿಟ್ಟ. ಅವನು ಸ್ಯಾಂಟಿಯಾಗೋಗೆ 4 ಕುರಿಗಳ ತುಪ್ಪಳ ಕತ್ತರಿಸಲು ಹೇಳಿದ. ಕೆಲಸ ಮುಗಿದ ಮೇಲೆ ಅದಕ್ಕೆ ತಕ್ಕ ಹಣ ನೀಡಿ ಮುಂದಿನ ವರ್ಷವೂ ಬರಬೇಕು ಎಂದು ತಿಳಿಸಿ ಕಳುಹಿಸಿಕೊಟ್ಟ. ಆ ದಿನ ಅಲ್ಲಿಂದ ಹೊರಟ ಸ್ಯಾಂಟಿಯಾಗೋಗೆ ಮತ್ತೆ ಆ ಹುಡುಗಿಯನ್ನು ನೋಡುವ ಹಂಬಲ ಎಷ್ಟಿತ್ತು. ಈಗ 1 ವರ್ಷದ ನಂತರ ಅವನು ಮತ್ತೆ ಅದೇ ಹಳ್ಳಿಗೆ ಮರಳುತ್ತಿದ್ದಾನಾ? ನೋಡೋಣ ಮುಂದಿನ ವಿಡಿಯೋದಲ್ಲಿ. ನಮ್ಮ ಚಾನೆಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಇನ್ನೂ ಉತ್ತಮ ವಿಡಿಯೋಗಳು ಮಾಡಲು ಪ್ರೇರಣೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ.